Hello, guys. Welcome to my YouTube channel. Welcome to another vlog. ಇವತ್ತು ನಾನು ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಫಸ್ಟ್ ಟೈಮ್ ಒಂದು ವ್ಲಾಗ್ನ ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರೋದು. ಆ್ಯಂಡ್ ನವಡೇಸ್ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಷನಲ್ಲಿ ಆ್ಯಕ್ಚುಲಿ ಕಾಲಿಟ್ಟಿದ್ದಾರೆ, ಅವ್ರವ್ರ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾರೆ. ಅದೇ ಥರ ನಾನು ಕೂಡ ನನ್ನ ಲೈಫ್ ಜರ್ನಿನ ಫಸ್ಟ್ ವ್ಲಾಗ್ನ ನನ್ನ ವೈಫ್ ಜೊತೆ ಇವತ್ತೊಂದು ಶೂಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ತಮ್ನೇಲಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ಗೋ ಆ್ಯಂಡ್ ವಾಚ್ ದ ಹೋಲ್ ವಿಡಿಯೋ, ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ವ್ಲಾಗ್, ಏನಿರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಏನಾದರೂ ಇದರಲ್ಲಿ ನಿಮಗೆ ರಾಂಗ್ ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಓಕೆ, ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು GT ವರ್ಸಸ್ RCB ಫೈನಲ್ ಮ್ಯಾಚ್ ಇದೆ. ಸೊ ಫೈನಲ್ ಮ್ಯಾಚ್ ಜೊತೆಗೆ ನಮ್ಮ ಮನೇಲಿ ಒಂದು ಸ್ಪೆಷಲ್ ಕೂಡ ಮಾಡ್ತಾಯಿದ್ದೀವಿ. ಫೈನಲ್ ಮ್ಯಾಚ್ ಸ್ಪೆಷಲ್ ಡೇಗೆ ಸ್ಪೆಷಲ್ ಡಿಶ್ ಅನ್ನೋ ಥರ. ಸೊ ಆ್ಯಕ್ಚುಲಿ ಆ ಡಿಶ್ ಏನು ಅಂತೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈ ವ್ಲಾಗಲ್ಲಿ, ನೋಡ್ತಾ ಹೋಗಿ. ಸೊ ನಮ್ಮ ಮೇಡಮ್ ಅವರು ಇಲ್ಲಿ ಹೋಳಿಗೆ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು. ಏನು ಮಾಡ್ತೀರಾ ಮೇಡಮ್ ಇವತ್ತು ಅಡುಗೆಗೆ? ಹೋಳಿಗೆ. ಓಕೆ, ಯಾವ್ಯಾವ ಥರ ಮಾಡೋದು ಹೋಳಿಗೆ ಅಂತ ಸ್ವಲ್ಪ ನಮಗೆ ಡೀಟೇಲಾಗಿ ಹೇಳ್ತೀರಾ? ಯಾವ ಥರ ಪ್ರೋಸೆಸ್ ಇರುತ್ತೆ ಅಂತ ಸ್ಟಾರ್ಟಿಂಗಿಂದ ಹೇಳಿ, ಪರವಾಗಿಲ್ಲ, ನಾಚ್ಕೋಬಿಡಿ, ಹೇಳಿ. ಓಕೆ, ಸೊ ಮೇಡಮ್ ಅವರು ಹಣೆಗೆ ಇಟ್ಕೊಳೋದು ಮರ್ತಿದ್ದಾರೆ ಬೆಳಗ್ಗೆಯಿಂದ. ಸೊ ಇವಾಗ ನಾನು ಹಣೆಗೆ ಬೊಟ್ಟಿಡ್ತಾ ಇದ್ದೀನಿ. ಓಕೆ, ಪರ್ಫೆಕ್ಟ್, ಥ್ಯಾಂಕ್ ಯು. ಓಕೆ, ಚಲೋ. ಸೊ ಇದನ್ನು ಕ್ಲೋಸ್ ಮಾಡೋಣ. ಸೊ ಇವತ್ತಿನ ಹೋಳಿಗೆ ಸ್ಪೆಷಲ್ ಯಾವ ಥರ ಮಾಡೋದು ಏನು ಅಂತ ಸ್ವಲ್ಪ ಡಿಶ್ನ ಡೀಟೇಲ್ಸಾಗಿ ತಿಳ್ಕೊಳ್ಳೋಣ. ಎಕ್ಸ್ಪ್ಲೇನ್ ಮಾಡ್ತೀರಾ ಸ್ವಲ್ಪ ನಮಗೆ? ಯಾವ ಥರ ಇರುತ್ತೆ ಹೋಳಿಗೆ ಮಾಡೋದು? ನಾವು ಬ್ಯಾಚುಲರ್ಸ್ ಇದ್ದಾಗ ತುಂಬ ರೇರಾಗಿ ಸಿಗ್ತಾಯಿತ್ತು ಹೋಳಿಗೆ. ಆ್ಯಕ್ಚುಲಿ ಮದುವೆ ಆದರೆ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಆ್ಯಕ್ಚುಲಿ. ಓಕೆನಾ? ಸೊ ಯಾರ್ಯಾರು ಮದುವೆ ಆಗಿಲ್ಲ ಬೇಗ ಮದುವೆ ಆಗಿಬಿಡಿ, ಹೋಳಿಗೆ ಸಿಗುತ್ತೆ. ಓಕೆ, ಚಲೋ. ಅಫ್ಕೋರ್ಸ್ ಹೋಳಿಗೆ ಸಿಗುತ್ತೆ. ಮದುವೆ ಆದರೆ ನಿಮಗೆ ಬೇಕಾದ ಡಿಶ್ ಸಿಗುತ್ತೆ, ಬೇಕಾದ ಅಡುಗೆ ಮಾಡಿಕೊಡೋಕ್ಕೆ ಧರ್ಮಪತ್ನಿ ಇರ್ತಾರೆ. ಸೊ ಸೊ ಈ ಥರ ಹೂರ್ಣನ ಈ ಥರ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು ಫಸ್ಟಿಗೆ. ಇಲ್ಲಿ ನೋಡಿ, ಇದು ಸೆಕೆಂಡ್ ಡೇಗೆ ತೆಗೆದಿಟ್ಟಿರೋ ಹೂರ್ಣ ಇದು. ಆ್ಯಕ್ಚುಲಿ ಇವಾಗ ಹೋಳಿಗೆ ಮಾಡೋಕ್ಕೆ ಎತ್ತಿಟ್ಟಿರೋದು. ಸೊ ಹೋಳಿಗೆ ಆಲ್ರೆಡಿ ಪ್ರಿಪ್ರೇಷನ್ ಆಗ್ತಾಯಿದೆ, ಸ್ವಲ್ಪ ಹರ್ಕೊಂಡ್ಬಿಟ್ಟಿದ್ದಾವೆ. ಆದರೂ ಪರ್ಫೆಕ್ಟಾಗಿ ಮಾಡ್ತಾರೆ ನಮ್ಮ ಮನೆಯವ್ರು. ಹೋಳಿಗೆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ, ತೆಳುವಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇದು ಹಿಟ್ಟು ಒನ್ ಡೇ ಮುಂಚೆ ಕಲಸಿಟ್ಟಿರೋದು. ಈಗ ಕಲಸಿದ್ದಂತೆ. ಚಲೋ. ಈ ಥರ ಹೋಳಿಗೆ ತಟ್ಟೋದು ಬೆಳಗ್ಗೆ ಕಲಸಿಟ್ಟಿರೋದು ನೋಡಿ. ಏನು ಗೊತ್ತಿಲ್ಲದಿರೋರು ಅಡುಗೆ ಮನೆಗೆ ಬಂದರೆ ಈ ಥರನೇ ಆಗೋದು ಆ್ಯಕ್ಚುಲಿ. ಕರೆಕ್ಟಾ? ಓಕೆ, ಸೊ ಹೋಳಿಗೆ ತಟ್ಟೋದು ಈ ಥರ ತಟ್ತಾರೆ. ತಟ್ಟಿದ ಆದಮೇಲೆ ಅದನ್ನೆಲ್ಲ ಲಟ್ಟಿಸ್ಕೊಂಡು ಕ್ಲೀನಾಗಿ ಕೈಯಲ್ಲಿ, ಕೆಲವೊಬ್ಬರು ಇದನ್ನು ಲಟ್ಟಣಿಕೆಯಲ್ಲೂ ಕೂಡ ಲಟ್ಟಿಸ್ತಾರೆ. ಹೌದಾ? ಎಕ್ಸಾಕ್ಟ್ಲಿ. ಲಟ್ಟಣಿಕೆಯಲ್ಲೂ ಕೂಡ ಲಟ್ಟಿಸ್ಬೋದು, ಕೈಯಲ್ಲೂ ಕೂಡ ಈ ಥರ ರೌಂಡ್ ಶೇಪಲ್ಲಿ ಬರುತ್ತಾರೆ. ಇದು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳು ಮಾಡೋದು ಆ್ಯಕ್ಚುಲಿ. ಆ್ಯಂಡ್ ಇದು ಆದಮೇಲೆ ನೆಕ್ಸ್ಟ್ ಆ ಹೋಳಿಗೆನ ಅದ್ರ ಮೇಲೆ ಹಾಕುವಂಥದ್ದು ಅಷ್ಟೇ, ಇನ್ನೇನಿಲ್ಲ. ಇದ್ರ ಜೊತೆ ಇದನ್ನ ಬೇಳೆ ಬೇಯಿಸಿರ್ತಕ್ಕಂಥ ನೀರಲ್ಲಿ ಇನ್ನೊಂದು ಸಾಂಬಾರು ಮಾಡ್ತಾರೆ. ಅದಕ್ಕೆ ನಾವು ಕಟ್ಟು ಅಂತವೆ, ಕೆಲವೊಂದು ಜಾಗದಲ್ಲಿ ಕಟ್ಟು ಅಂತ ಕರೀತಾರೆ, ಕೆಲವೊಂದು ಕಡೆ ಇದಕ್ಕೆ ಹೋಳಿಗೆ ಸಾಂಬಾರು ಅಂತ ಕರಿತೀವಿ. ಸೊ ನಿಮ್ಮ ಸೈಡ್ ಏನಂತ ಕರೀತಾರೆ ಇದಕ್ಕೆ ಅಂತ ಕಮೆಂಟ್ ಮಾಡಿ. ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿ, ಯಾವ ಥರ ಪ್ರೋಸೆಸ್ ಇರುತ್ತೆ ಹೋಳಿಗೆದು, ಆ್ಯಂಡ್ ಯಾವ್ಯಾವ ಥರ ತಟ್ಟಿ ಯಾವ ಥರ ಕ್ಲೋಸ್ ಮಾಡ್ತೀವಿ ಅನ್ನೋದೆಲ್ಲನೂ ಅಪ್ಡೇಟ್ ಮಾಡ್ತೀನಿ ಈ ವ್ಲಾಗಲ್ಲಿ. ಓಕೆ, ಆಕ್ಚುಲಿ ಏನ್ ಗೊತ್ತಾ, ಸಾಂಬಾರ್ದು ಆಕ್ಚುಲಿ ಕೆಲವೊಂದ್ ಕಡೆ ಕೆಲವೊಂದ್ ತರ ಎಲ್ಲ ಹೋಳಿಗೆ ಮಾಡ್ತಾರೆ. ಇದು ನಮ್ಮ ಸೈಡ್ ಹೋಳಿಗೆ, ಇದು ಶಿವಮೊಗ್ಗ ಸ್ಟೈಲಲ್ಲಿ ಮಾಡೋಂಥ ಹೋಳಿಗೆ. ಕೆಲವೊಂದ್ ಕಡೆ ನೀವು ಹೇಳಿದ ಪ್ರಕಾರ ಕೆಲವೊಂದ್ ಕಡೆ ತುಂಬಾ ಡಿಫ್ರೆಂಟ್ ಹೋಳಿಗೆಗಳನ್ನೆಲ್ಲ ಮಾಡ್ತಾರೆ ಅಲ್ವಾ? ಎಕ್ಸಾಕ್ಟ್ಲಿ. ನೋಡ್ಕೊಳ್ಳಿ, ಪ್ರೋಸೆಸ್ ಈ ಥರ ಇರುತ್ತೆ. ಯಾರಾದರೂ ಮನೇಲಿ ಟ್ರೈ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ಈ ಮಂಡ್ಯ ಸೈಡ್ ಎಲ್ಲ ತೊಗರಿಬೇಳೆ ಮಾಡಲ್ಲ ಅಂತ ಅನ್ಕೊಂತೀವಿ. ಓಕೆ, ಯಾಕೆಂದ್ರೆ ತೊಗರಿ ಬೇಳೆ ಟೇಸ್ಟಿಯಾಗಿ ಬರುತ್ತೆ, ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೈಸ್. ಸೊ ಏನು ಸ್ಪೆಷಲ್ಗೋಸ್ಕರ ಮಾಡ್ತಾ ಇರೋದು ಇವತ್ತು ನೀವು ಇದನ್ನ? ಸುಮ್ಮನೆ ಮ್ಯಾಂಗೋ ಸೀಸನು. ಓಕೆ,
ಮ್ಯಾಂಗೋ ಸೀಸನಲ್ಲಿ ಹೋಳಿಗೆ ತಿನ್ನಲಿಲ್ಲ ಅಂದರೆ ಹೆಂಗಿರುತ್ತೆ? ಮ್ಯಾಂಗೋ ಸೀಸನ್ ಅಂದ್ರೆ ಹೋಳಿಗೆ ಮಾಡಬೇಕು ಅನ್ನೋದು. ಓಕೆ. ಹೋಳಿಗೆ ಚಿಕನ್ ಅನ್ನೋದು ಆಲ್ರೆಡಿ ಟ್ರೆಂಡ್ ಆಗ್ಬಿಟ್ಟಿದೆ ಅದು ಈಗ. ಸೊ ಇದು ಇವ್ರಿಗೆ ಮ್ಯಾಂಗೋ ಸೀಸನ್, ಬಟ್ ನಮ್ಗೆ ಇವತ್ತು ಇದು RCB ಆ್ಯಂಡ್ GT ಫೈನಲ್ IPL ಸೀಸನ್ನು. ಸೊ ಹಂಗಾಗಿ ಇವತ್ತು ಹೋಳಿಗೆ ಪ್ಲಸ್ RCB ವಿನ್ ಆದರೆ ಡಬಲ್ ಹೋಳಿಗೆ. ಆ್ಯಕ್ಚುಲಿ ಜೈ RCB, ನಾವು ಯಾವಾಗಲೂ RCB ಫ್ಯಾನ್ಸ್. ಈ ಸಲನೂ ಕಪ್ ನಮ್ಮದೇ, ಪ್ರತಿ ಸಲನೂ ಕಪ್ ನಮ್ಮದೇ. ಏನು ಹೇಳ್ತೀರಾ? ಒಂದು ಅಂಟಾರ್ಟಿಕಾ, ಒಂದು ಆಫ್ರಿಕಾ ಆಗಿದೆ. ಇನ್ಮೇಲಿಂದ ರೌಂಡ್ ಶೇಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಒಳಗೆ. ಹೌದಾ? ಫಸ್ಟಿಗೆ ದೇವ್ರಿಗೆ ಕೊಡ್ತೀವಿ. ಓಕೆ. ಹಂಗಾಗಿ ಅದು ಓ, ನಡೆಯುತ್ತೆ. ನಾವು ಹೆಂಗೆ ಹೇಳ್ತಾ ಇದ್ವಲ್ಲ RCB ಮ್ಯಾಚ್ ಫಸ್ಟ್ ದೇವರಿಗೆ ಅಂತ, ಆ ಥರ ಇವರು ಕೂಡ ಒಂದೆರಡು ಹೋಳಿಗೆ ಫಸ್ಟಿಗೆ ಅಂಟಾರ್ಟಿಕಾ ಆಫ್ರಿಕಾ ಆಗಿರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ರೌಂಡ್ ಶೇಪ್ ಬರುತ್ತೆ. ಎಕ್ಸಾಕ್ಟ್ಲಿ ರೈಟ್. ಎಸ್, ಆಫ್ ಕೋರ್ಸ್. ಸೊ ನಾವು ರೀಸೆಂಟ್ಲಿ ತಿರುಪತಿ ಹೋಗಿದ್ದ ವ್ಲಾಗ್ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದುವರೆಗೂ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಅದರಿಂದ ನಮಗೆ ಒಂದು ನಿಮ್ಮ ಸಪೋರ್ಟ್ ಸಿಗುತ್ತೆ. ಓಕೆ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ತಿಳಿಸಿರೋ ಥರ ಮೇಯ್ನಾಗಿ ನಾನು ವೆಯ್ಟ್ ಮಾಡ್ತಿರೋದು ಸಂಡೇ, ಪ್ಲಸ್ ಇವತ್ತು RCB ವರ್ಸಸ್ GT ಮ್ಯಾಚ್. ಸೊ ಇಟ್ಸ್ ಅನ್ ಎಕ್ಸೈಟ್ಮೆಂಟ್ ಡೇ ಫುಲ್ಲಿ. ಈಗ ನಿಮ್ಮ ಸಪೋರ್ಟ್ ಇರಲಿ, ಓಕೆನಾ? ಸೊ ಎಷ್ಟೋ ಜನಕ್ಕೆ ಬೇಸಿಕ್ಕಿಂದ ಏನೇನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ಪ್ರೋಸೆಸ್ಸಲ್ಲಿ. ನಾನು ಇವ್ರನ್ನ ಪ್ರತಿಯೊಂದು ಕ್ವಶನ್ ಕೇಳ್ತಾ ಹೋಗ್ತೀನಿ, ಅವ್ರು ಇವಾಗ ಆನ್ಸರ್ ಮಾಡ್ತಾ ಹೋಗ್ತಾರೆ. ತಿಳ್ಕೊತಾ ಬನ್ನಿ. ಆ್ಯಂಡ್ ವಿಲ್ ಸ್ಟಾರ್ಟ್ ದ ಕ್ವಶನ್ಸ್ ನಾವು. ಓಕೆ. ಸೊ ಈ ಹೋಳಿಗೆ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಏನೇನಂದ ಮಾಡಬೇಕಂತ ಹೇಳ್ತೀರಾ? ಪ್ರೋಸೆಸ್ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿ. ಫಸ್ಟು ನೀರು ಕುದಿಯಕ್ಕೆ ಇಡಬೇಕು. ನೀರು ಬಿಸಿಗಿಡಬೇಕು. ಓಕೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ ತೊಗರಿ ಬೇಳೆ ಹಾಕಬೇಕು. ಓಕೆ. ಬೇಳೆ ಬೇಯ್ತಾ ಇದೆ ಇನ್ನೇನು ಅಂದಾಗ ನೀರನ್ನ ಬಸ್ಬಿಟ್ಟು, ಓಕೆ, ಮತ್ತೆ ಅದೇ ದಬ್ರಿಗೆ ಯಾವುದ್ರಲ್ಲಿ ನಾವು ಬೇಯಿಟ್ಟಿರ್ತೀವೋ ಅದಕ್ಕೇನೆ ಬೇಳೆ ವಾಪಸ್ ಹಾಕ್ಕೊಂಡು, ನೀರು ಇರಬಾರ್ದು. ಓಕೆ. ಅದಕ್ಕೆ ಬೆಲ್ಲ ಕುಟ್ಟಿ ಹಾಕ್ಬಿಟ್ಟು ಚೆಂದಾಗೆ ಕುದಿಸ್ಬೇಕು. ಬೆಲ್ಲ ಎಲ್ಲ ಕರಗಿ ಬೇಳೆ ಕುದಿಬೇಕು ಸ್ವಲ್ಪ ಹೊತ್ತು. ಓಕೆ. ಬೇಕಾದರೆ ಕಾಯಿ ಹಾಕೋಬೋದು. ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಸೊ ಗೈಸ್, ಇಟ್ಸ್ ಅ ಮೇನ್ ಥಿಂಗ್. ಯಾರಾದರೂ ತೆಂಗಿನಕಾಯಿ ಹೋಳಿಗೆ ಸ್ಪೆಷಲ್ ತಿನ್ನೋ ಥರ ಇರ್ತೀರಿ ಅಂದರೆ ನೀವು ತೆಂಗಿನಕಾಯಿ ಕೂಡ ಹೋಳಿಗೆಗೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಇಟ್ಸ್ ಅನ್ ಆಪ್ಷನಲ್, ನೀವು ಮಿಕ್ಸ್ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಇದು ನಿಮ್ಗೆ ಬಿಟ್ಟಿದ್ದು. ಓಕೆನಾ? ಹಾಂ, ನೆಕ್ಸ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡೋದು? ಈ ಹಿಟ್ಟೆಲ್ಲ ಯಾವ ಥರ ಕಲಸಿಟ್ಕೊಂಡ್ರೆ ನೀವು? ಏನಿಲ್ಲ, ಚಿರಟೆ ರವೆ, ಓಕೆ, ಸ್ವಲ್ಪ ಓಕೆ, ಮೈದಾ ಹಿಟ್ಟು, ಉಪ್ಪು, ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನೀರಾಗಿ ಚೆಂದ ಕಲಿಸೋದು. ಕಲಸಾದ್ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು 1-2 ಅವರ್ ನೆನೆಗೆ ಬಿಡಬೇಕು. ನಾನೀಗ 2.5-3 ಅವರ್ಸ್ ಬಿಟ್ಟಿದ್ದೀನಿ. ಅದಕ್ಕೆ ಇಷ್ಟು ಚೆನ್ನಾಗಿ ಬರೋದು ಹಾಗೆ. ಸೊ ನಾನ್ ಸ್ಟಿಕ್ಕಿ ಥರ ಇರಬೇಕು ಆ್ಯಕ್ಚುಲಿ, ಕೈಗೆ ಅಂಟ್ಕೊಳ್ದೇ ಇರೋ ಥರ ಕ್ಲೀನಾಗಿ ನಾದಿ ಇಟ್ಟಿರ್ಬೇಕಲ್ವ ಒಂದು ಸ್ವಲ್ಪ ಹೊತ್ತದನ್ನು? ಹೌದು. ಓಕೆ. ನೋಡಿ ಗೈಸ್, ಈ ವ್ಲಾಗ್ ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನನ್ನ ಹೆಂಡತಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು. ಫಸ್ಟ್ ಟೈಮ್ ಇದು ಅವ್ರದ್ದು ವ್ಲಾಗ್. ಆ್ಯಕ್ಚುಲಿ ಇದು ನಂದು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟೊಂದು ಡೀಟೇಲ್ ವ್ಲಾಗ್ ನಾವು ಮಾಡ್ತಾ ಇರೋದು. ನಾನು ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ, ಕೆಲವೊಂದು ವೀಡಿಯೋಸ್ನ ನಾನು ಹಾಕಿದ್ದೀನಿ. ಆ್ಯಕ್ಚುಲಿ ಇದು ನಂದು ಯೂಟ್ಯೂಬ್ ವ್ಲಾಗಲ್ಲಿ ಆ್ಯಕ್ಚುಲ್ ವ್ಲಾಗ್ಸ್ ಥರ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್. ಅದರಲ್ಲೂ ಇವಳು ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್. ಹಲೋ ಮೇಡಮ್, ಹಾಯ್ ಮಾಡಿ. ಸೊ ತುಂಬ ನಾಚ್ಕೋತಾ ಇದ್ದಾಳೆ. ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಓಕೆನಾ? ಚೆನ್ನಾಗಿ ಮಾಡಿಲ್ಲ ಅಂತ ಆಗ್ತದೆ. ಚೆನ್ನಾಗಿ ಮಾಡಿದಾರೋ ಚೆನ್ನಾಗಿ ಮಾಡಿಲ್ವೋ, ಯಾವ ಥರ ಇದೆ ಹೋಳಿಗೆ, ಅದನ್ನೆಲ್ಲ ನೀವು ತಿಳಿಸ್ಬೇಕು ಆ್ಯಕ್ಚುಲಿ ಕಮೆಂಟ್ ಸೆಕ್ಷನಲ್ಲಿ. ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಸೊ ಹೋಳಿಗೆ ಆಲ್ರೆಡಿ ರೆಡಿ ಆಗಿದೆ. ಸೊ ಇನ್ನು ಸ್ವಲ್ಪ ಹೋಳಿಗೆ ಮಾಡೋದಿದೆ. ಆ ಶೇಪಲ್ಲಿ ಬಂದಿದೆ ಹೋಳಿಗೆ, ಇನ್ನು ಗುಡ್ ಶೇಪಲ್ಲಿ ಬರುತ್ತೆ ಅಂದಮೇಲೆ ಹೋಗ್ತಾ ಹೋಗ್ತಾ. ಗುಡ್ ಶೇಪ್ ಬರೋಲ್ಲ, ಅದು ಹಂಗೆ ಬರೋದು. ಇಲ್ಲಿ ನೋಡಿ, ಈ ಹೋಳಿಗೆಗೆ ನೀವು ಏನಂತ ಕಮೆಂಟ್ ಕೊಡ್ತೀರಾ, ಕಮೆಂಟ್ ಹೆಸರು ಕೊಡ್ತೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಇದನ್ನು ತಿಳಿಸ್ಬಿಡಿ. ಓಕೆನಾ? ಹೋಳಿಗೆ ಈಗ ಚೆನ್ನಾಗಿ ಇರುತ್ತೆ. ಹಾಂ, ಈ ಥರ ಹಾಂ ಹಾಕ್ತೀವಲ್ಲ ಕೈಯಿಂದ ತೆಗೆದು, ಓಕೆ, ಅವಾಗ ಹೋಗುತ್ತೆ. ಓಕೆ. ನೋಡಿ, ಈ ಥರ ತೆಗಿಬೇಕಾದ್ರೆ ಅಲ್ವಾ ನೀವು ಹೇಳ್ತಾ ಇರೋದು? ಅಲ್ಲ, ಹಿಂಗೆ ಹಿಡ್ಕೊಂಡಾಗ ಓಕೆ, ಅದು ಜರುಗತ್ತೆ. ಅದೇ
ಓಕೆ 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 ಸೊ ಇಟ್ಸ್ ಲೈಕ್ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತ ಅಲ್ವಾ? ಕರೆಕ್ಟ್ ತಾನೆ? ಸ್ವಲ್ಪ ಗಟ್ಟಿಯಾಗಿದ್ದಿದ್ರೆ ಹ್ಞೂ ಅವಾಗ ಅಲ್ವಾ ಇದು ಆ ಥರ ಆಗ್ತಿರ್ಲಿಲ್ಲ. ಸ್ವಲ್ಪ Okay. ತೆಳ್ಳಗಿದೆ. ಕೇಳಿ ಇವಾಗ. ಶಿವಮೊಗ್ಗದಲ್ಲಿ ಹಾಂ ಈಗ ಸಂಚಾರಿ ಹೈಕೋರ್ಟ್ ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಹೌದಲ್ವಾ? ಅದ್ಯಾಕೆ? ಸಂಚಾರ ಹೈಕೋರ್ಟ್ ಏನಂದರೆ ಅದೊಂದು ಆ್ಯಕ್ಚುಲಿ ಸಂಚಾರ ಮಾಡುವಂಥ ಹೈಕೋರ್ಟ್. ಅಂದರೆ ಅದು ಆ್ಯಕ್ಚುಲಿ ಒಂದು ಬಸ್ ಸೆಟಪ್ ಇರುತ್ತೆ ಅದಕ್ಕೆ. ಆ ಸೆಟಪ್ಪಲ್ಲಿ ಎಲ್ಲಿ ಕೇಸಸ್ ಆಗಿರುತ್ತೆ ಅಥವಾ ಏನು ಯಾರಿಗಾದರೂ ಅನ್ಯಾಯ ಆಗಿರುತ್ತೆ ಅವ್ರು ಯಾರು ಕೋರ್ಟಿಗೆ ಬರೋಕ್ಕಾಗಲ್ಲ ಅಂಥವ್ರನ್ನೆಲ್ಲ ಹೋಗ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಅವ್ರ ಹತ್ರನೇ ಹೋಗ್ಬಿಟ್ಟು ನ್ಯಾಯ ಕೊಡಿಸೋವಂಥದ್ದೊಂದು ಆ್ಯಕ್ಚುಲಿ ಪೀಠ ಅದು. ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಓಕೆ, ಹೌದು. ಆ್ಯಕ್ಚುಲಿ ಗೈಸ್ ನೀವು ನೋಡ್ತಾ ಇರ್ಬೋದು ಹೋಳಿಗೆ ಆಲ್ರೆಡಿ ಪ್ರಿಪ್ರೇಷನ್ ಆಗಿದೆ. 1 3 4 ಆಲ್ರೆಡಿ ಇಲ್ಲೊಂದು ಆರೋದಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಸೊ ಈ ಥರ ಲಟ್ಟಿಸ್ಕೋಬೇಕು. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇದನ್ನು ಹೊಸ್ತಲ್ಲ ಆ್ಯಕ್ಚುಲಿ ನಾವು ತೋರಿಸ್ತಾ ಇರೋದು ವಿಡಿಯೋದಲ್ಲಿ. ಬಟ್ ಆದರೂ ಇರಲಿ ಅಂತ ನಮ್ಮದೊಂದು ವಿಡಿಯೋ. ಪ್ರೀವಿಯಸ್ಲಿ ನಾನು ಹಾಕಿರೋ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಕ್ಯಾಮ್ರಾ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ಆ್ಯಕ್ಚುಲಿ ಅಂತ ಹೇಳ್ಬಿಟ್ಟು. ಈ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ನೀವು ತಿಳಿಸ್ಬೋದು, ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ. ಯಾಕಂದರೆ ನನ್ನ ಹತ್ರ ಇರೋ ಬೇಸಿಕ್ ಸೆಟ್ಟಲ್ಲೇ ನಾನು ಆ್ಯಕ್ಚುಲಿ ವ್ಲಾಗ್ಸ್ ಮಾಡ್ತಾ ಇರೋದು. ಅದಕ್ಕೆ ಅಂತಲೇ ಬೇರೆ ಪರ್ಚೇಸ್ ಮಾಡಿಲ್ಲ, ಅದಕ್ಕೆ ಅಂತ ಬೇರೆ ಇನ್ವೆಸ್ಟ್ಮೆಂಟ್ ನಾನೇನು ಮಾಡಿಲ್ಲ. ಸೊ ಏನು ಗ್ರೋತ್ ಇಲ್ದೇ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೊಂದು ಸರಿ ಇಲ್ಲ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ. ಸೊ ನಿಮ್ಗೇನು ಅನಿಸುತ್ತೆ ತಿಳಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಯಾರಾದರೂ ಇವಾಗ ಆ್ಯಕ್ಚುಲಿ ತಿರುಪತಿಗೆ ಪ್ಲ್ಯಾನ್ ಮಾಡೋರು ಇದ್ದೀರಾ ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಡೀಟೇಲ್ ವ್ಲಾಗ್ ಆಲ್ರೆಡಿ ಇದೆ. ಗೋ ಆ್ಯಂಡ್ ವಾಚ್, ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ. ತುಂಬ ಡೀಟೇಲಾಗಿ ಆ್ಯಕ್ಚುಲಿ ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೀವು ಹೋಗಿ ವ್ಲಾಗನ್ನು ನೋಡ್ಬೋದು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಈ ವ್ಲಾಗಲ್ಲಿ ನಿಮಗೆ ಮನಸ್ಸಿಗೆ ಬೇಜಾರಾಗೈತೆ ಅಥವಾ ನಾವೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.